ಬೆಂಗಳೂರಿನಲ್ಲಿ ಕೆಲಸ ಹುಡುಕೋ ಹೆಣ್ಣು ಮಕ್ಕಳೇ ಹುಷಾರ್. ಕೆಲಸ ಕೊಡಿಸೋ ನೆಪದಲ್ಲಿ ವೈಶ್ಯಾವಾಟಿಕೆಗೆ ತಳ್ತಾರೆ. ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಹೊರ ರಾಜ್ಯದ ಯುವತಿಯರೇ ಈ ಗ್ಯಾಂಗ್ನ ಟಾರ್ಗೆಟ್ ಆಗಿತ್ತು. ವೇಶ್ಯಾವಾಟಿಕೆಗೆ ದೂಡ್ತಾ ಇದ್ದಂಥ ಇಬ್ಬರು ಮಹಿಳೆಯರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಚಾಲಾಕಿ ಮಹಿಳೆಯರನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು. ಉಮಾ ಹಾಗೇನೆ ಪುಷ್ಪಲತಾ ಬಂಧಿತ ಆರೋಪಿಗಳು. ಫೋನ್ ಮೂಲಕ ಗಿರಾಕಿಗಳ ಸಂಪರ್ಕವನ್ನ ಇವರು ಮಾಡ್ತಾ ಇದ್ರು. ಬಳಿಕ ಗಿರಾಕಿಗಳ ಬಳಿ ಹುಡುಗಿಯರನ್ನ ಕಳುಹಿಸಿಕೊಡ್ತಾ ಇದ್ರು. ಬ್ಯಾಡರಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬ್ಯಾಡರಹಳ್ಳಿ ಠಾಣೆಯ BL ಬಡಾವಣೆಯಲ್ಲಿ ಹೈಫೈ ಮನೆಯನ್ನ ಈ ಮಹಿಳೆಯರು ಬಾಡಿಗೆಗೆ ಪಡ್ಕೊಂಡಿದ್ರು. ಮನೆ ಮಾಲೀಕರ ಬಳಿ ಪತಿ ಇಲ್ಲ ಅಂತ ಹೇಳಿ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡಿದ್ರು. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂಥ ದಂಧೆಯನ್ನ ನಡೆಸ್ತಾ ಇದ್ರು. ಕೆಲಸವನ್ನ ಹುಡ್ಕೊಂಡು ಬಂದಂಥ ಅಮಾಯಕ ಹೆಣ್ಣು ಮಕ್ಕಳೇ ಇವರ ಟಾರ್ಗೆಟ್ ಆಗಿದ್ರು. ಅದು ಕೂಡ ಹೊರ ರಾಜ್ಯದಿಂದ ಬಂದಂಥ ಹೆಣ್ಣು ಮಕ್ಕಳನ್ನ ತಮ್ಮ ಬುಟ್ಟಿಗೆ ಬೀಡಿಸ್ಕೊಳ್ತಾ ಇದ್ರು. ಕೆಲಸ ಕೊಡಿಸುವ ನೆಪ, ಆದರೆ ತಳ್ತಾ ಇದ್ದಿದ್ದು ಮಾತ್ರ ವೇಶ್ಯಾವಾಟಿಕೆಗೆ. ಇಬ್ರು ಚಾಲಾಕಿ ಮಹಿಳೆಯರನ್ನ ಬಂಧಿಸಲಾಗಿದೆ. ಹೈಫೈ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡು ದೊಡ್ಡ ದಂಧೆಯನ್ನೇ ನಡೆಸ್ತಾ ಇದ್ರು. ಬ್ಯಾಡರಹಳ್ಳಿ ಠಾಣೆಯ BL ಬಡಾವಣೆಯಲ್ಲಿ ಹೈಫೈ ಮನೆಯನ್ನ ಪಡ್ಕೊಂಡು ಯಾವ ರೀತಿಯಾದಂಥ ದೊಡ್ಡ ದಂಧೆಯನ್ನ ನಡೆಸ್ತಾ ಇದ್ರು ಎನ್ನುವುದನ್ನು ಕೂಡ ಗಮನಿಸಬೇಕಾಗತ್ತೆ. ಗಿರಾಕಿಗಳನ್ನ ಫೋನ್ ಮೂಲಕ ಸಂಪರ್ಕ ಮಾಡ್ತಾರೆ. ಫೋಟೋಗಳನ್ನು ಕೂಡ ಕಳುಹಿಸ್ತಾ ಇದ್ರು. ಯಾರಿಗೆ ಯಾರು ಬೇಕು ಅಂತೇಳಿ ಒಂದು ಹುಡುಗಿಗೆ 10,000 ರಿಂದ 12,000 ರೂಪಾಯಿಯನ್ನು ಫಿಕ್ಸ್ ಮಾಡ್ತಾ ಇದ್ರು. ಗಿರಾಕಿಗಳು ಒಪ್ಪಿದ ಜಾಗಕ್ಕೆ ಹುಡುಗಿಯರನ್ನ ಕಳುಹಿಸ್ಕೊಡೋದು, ಈ ರೀತಿಯಾದಂಥ ದೊಡ್ಡ ದಂಧೆಯನ್ನೇ ಮಾಡ್ತಾ ಇದ್ರು. ಬಾಡಿಗೆ ಮನೆಗೆ ಕರೆಸೋ ಕೆಲಸ. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದಂತೆ ಅಲ್ಲಿದ್ದಂಥ ಸಂತ್ರಸ್ತೆಯರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಇಬ್ಬರು ಮಹಿಳೆಯರನ್ನು ಬಂಧಿಸಿ ಓರ್ವ ಯುವತಿಯನ್ನು ರಕ್ಷಣೆ ಮಾಡಿದ್ದಾರೆ ಬ್ಯಾಡರಹಳ್ಳಿ ಠಾಣೆಯ ಪೊಲೀಸರು. ಕೆಲಸ ಹುಡ್ಕೊಂಡು ಬರುವಂಥ ಹೆಣ್ಣು ಮಕ್ಕಳೇ ಇವರ ಟಾರ್ಗೆಟ್ ಆಗಿದ್ರು. ಕೆಲಸ ಕೊಡಿಸೋ ನೆಪದಲ್ಲಿ ವೇಶ್ಯಾವಾಟಿಕೆಗೆ ತಳ್ತಾ ಇದ್ರು. ಹೊರ ರಾಜ್ಯದಿಂದ ಬಂದಂಥ ಹೆಣ್ಣು ಮಕ್ಕಳೇ ಇವರ ಟಾರ್ಗೆಟ್ ಆಗಿತ್ತು. ಪಾಪ ಕೆಲಸ ಅರಸಿ ಬಂದಂಥ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂಥ ಹಿಂಸೆಯನ್ನು ಕೊಡ್ತಾ ಇದ್ರು, ಅವರಿಗೆ ನಂಬಿಸಿ ಮೋಸ ಮಾಡ್ತಾ ಇದ್ರು. ಗಮನಿಸ್ತಾ ಹೋಗ್ಬೋದು ನೀವು ಕೂಡ. ಗಮನಿಸ್ತಾ ಇರ್ಬೋದು, ವ್ಯವಹಾರ ಕುದಿರಿಸಿರುವಂಥ ಚಾಟ್ ಲಿಸ್ಟನ್ನು ಕೂಡ ನೋಡ್ತಾ ಇದ್ದೀರಾ. ಅದರ ಸ್ಕ್ರೀನ್ಶಾಟ್ಗಳು ಕೂಡ ಲಭ್ಯ ಆಗಿದೆ. ಯಾವ ರೀತಿಯಾಗಿ ಇವರು ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ ಈ ಇಬ್ಬರು ಅರೆಸ್ಟ್ ಆಗಿದ್ದಾರಲ್ಲ, ಬಂಧಿತ ಆರೋಪಿಗಳಿದ್ದಾರಲ್ಲ, ಇಬ್ಬರು ಮಹಿಳಾ ಆರೋಪಿಗಳು, ಇವರು ಬೇರೆಯವರ ಜೊತೆಯಲ್ಲಿ ಯಾವ ರೀತಿಯಾಗಿ ಡೀಲ್ ಫಿಕ್ಸ್ ಮಾಡ್ಕೊಳ್ತಾ ಇದ್ರು. ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂಥ ಚಾಟಿಂಗ್ ವ್ಯವಹಾರ ಇವರ ನಡುವೆ ನಡೀತಾ ಇತ್ತು ಅಂತೇಳಿ. ಚಾಟಿಂಗ್ ಮಾಡ್ತಾ ಇದ್ರು, ರೇಟ್ ಫಿಕ್ಸ್ ಮಾಡ್ತಾ ಇದ್ರು, ಫೋಟೋ ಕಳುಹಿಸ್ತಾ ಇದ್ರು, ಲೊಕೇಶನ್ ಕಳುಹಿಸ್ತಾ ಇದ್ರು, ಎಲ್ಲಿಗೆ ಬರಬೇಕು, ಎಲ್ಲಿಂದ ಹೋಗಬೇಕು, ಎಲ್ಲಿಂದ ಕರ್ಕೊಂಡು ಹೋಗಬೇಕು, ಎಲ್ಲಿ ತಂದು ಬಿಡಬೇಕು ಅಂತೇಳಿ ಎಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಈಗ ಬಯಲಾಗಿದೆ. ಬ್ಯಾಡರಹಳ್ಳಿ ಪೊಲೀಸರ ಕಾರ್ಯಾಚರಣೆ ಇದು. ಫೋನ್ ಪೇ ಮೂಲಕ ಗಿರಾಕಿಗಳನ್ನು ಇವರು ಸಂಪರ್ಕ ಮಾಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಇಲ್ಲಿ ಆರೋಪಿಗಳ ಹೆಸರು ಉಮಾ ಮತ್ತು ಪುಷ್ಪಲತಾ. ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇವರೇ ಆರೋಪಿಗಳು, ಇವರೇ ಡೀಲನ್ನು ಫಿಕ್ಸ್ ಮಾಡ್ತಾ ಇದ್ರು. ಸದ್ಯ ಬಂಧಿಸಲಾಗಿದೆ. ಇವರನ್ನ ಬಂಧಿಸಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51,
ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.